ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನೀವಿನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕರ್ಣ ಸೀರಿಯಲ್ನಲ್ಲಿ ತುಂಬ ದೊಡ್ಡ ತಿರುವನ್ನು ಪಡ್ಕೊಳ್ತಾ ಇದೆ. ಯಾಕೆ ಅಂತಂದರೆ ಸಂಜಯ್ ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರಮೇಶ್ ಅವರು ಎಂಗೇಜ್ಮೆಂಟನ್ನು ಫಿಕ್ಸ್ ಮಾಡಿರ್ತಾರೆ. ಬಟ್ ಈ ಕಡೆ ಕರ್ಣಗೆ ಎಲ್ಲ ಸತ್ಯ ಕೂಡ ಗೊತ್ತಾಗಿರುತ್ತೆ. ರಿಯಾ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗಿರ್ತಾರೆ. ಯಾಕೆ ಅಂತಂದರೆ ಪ್ರೆಗ್ನೆಂಟ್ ಆಗಿರ್ತಾರೆ ಅವರು. ಈ ಎಲ್ಲ ವಿಷಯ ಕೂಡ ಕರ್ಣಗೆ ಗೊತ್ತಾಗುತ್ತೆ. ಹಾಗೆ ಕರ್ಣಗೆ ಹೇಳ್ತಾರೆ ರಿಯಾ ಅವರು, ನೋಡಿ ಸರ್, ಯಾವುದೇ ಕಾರಣಕ್ಕೂ ಕೂಡ ನೀವೇನು ಕೂಡ ರಿಸ್ಕ್ ತೊಗೋಬೇಡಿ, ಆ ಸಂಜಯ್ ನಿಮಗೆ ಏನು ಮಾಡೋದಕ್ಕೂ ಕೂಡ ಹೇಸೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಕರ್ಣ ಹೇಳ್ತಾರೆ, ನೋಡಿ ರಿಯಾ ಅವರೇ, ನೀವು ನನ್ನ ಮೇಲೆ ನಂಬಿಕೆ ಇಡಿ. ಯಾಕೆ ಅಂತ ಅಂದರೆ ನಾನು ನಿಮ್ಮ ಭವಿಷ್ಯನ ರೂಪಿಸ್ತೀನಿ, ನಾನು ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಒಂದು ತೀರ್ಮಾನಕ್ಕೆ ಕೂಡ ಬರ್ತಾರೆ. ಹಾಗೆ ಒಂದು ಪ್ಲ್ಯಾನನ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ತಾರೆ. ನೀವು ಹೇಗಾದರೂ ಮಾಡಿ ಸಂಜಯ್ನ ಫೋನ್ ಮಾಡಿ ಕರ್ಸ್ಕೊಬೇಕು, ಹಾಗೆ ನಾನು ಕೆಲವೊಂದು ವಿಡಿಯೋಗಳನ್ನ ಕೂಡ ಮಾಡ್ಕೊತೀನಿ, ಸಾಕ್ಷಿಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಕರ್ಣ ಅವರು ಪ್ಲ್ಯಾನನ್ನು ಮಾಡ್ತಾರೆ. ಅದೇ ರೀತಿ ಕೂಡ ಸಂಜಯ್ಗೆ ಮೆಸೇಜ್ ಹಾಕಿ ರಿಯಾ ಅವರು ಪ್ಲ್ಯಾನ್ ಮಾಡಿ ಕರ್ಸ್ಕೊತಾರೆ. ಬಟ್ ಕುರಿ ಹಳ್ಳಕ್ಕೆ ಬಿತ್ತು ಅನ್ನೋ ಹಾಗೆ ಸಂಜಯ್ ಅವರು ಹಳ್ಳಕ್ಕೆ ಬೀಳ್ತಾರೆ. ಬಟ್ ಈ ವಿಷಯ ಗೊತ್ತಿರೋದಿಲ್ಲ. ಇದೆಲ್ಲನೂ ಕೂಡ ಸ್ವಲ್ಪ ವಿಚಾರ ಗೊತ್ತಾಗ್ತಾ ಇರುತ್ತೆ ನಯನತಾರೆಗೆ. ಆದರೆ ಇದೇ ವಿಷಯಕ್ಕೆ ಕರ್ಣ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ ಅನ್ನೋ ವಿಷಯ ಗೊತ್ತಿರೋದಿಲ್ಲ. ಸ್ವಲ್ಪ ಡೌಟ್ ಕೂಡ ಬಂದಿರುತ್ತೆ. ಕರ್ಣ ಅವರು ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಕರ್ಣ ಅವರು ಹೇಗೋ ಮಾಡಿ ಅವ್ರ ಪ್ಲ್ಯಾನನ್ನು ಚೇಂಜ್ ಮಾಡಿಕೊಂಡು ರಿಯಾನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಏಕೆಂತಂದರೆ ಇಲ್ಲಿ ಆಲ್ರೆಡಿ ಯಾರೂ ಕೂಡ ತಾಳ್ಮೆಯಿಂದ ಇರೋದೇ ಇಲ್ಲ. ಎಲ್ಲರೂ ಕೂಡ ಫಾಸ್ಟಾಗಿ ಹೇಗಾದರೂ ಮಾಡಿ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಆತಂಕದಲ್ಲೇ ಇರ್ತಾರೆ. ಈ ಕಡೆ ರಮೇಶ್ ಅವ್ರಿಗೆ ಸುಮ್ಮನೆ ಖುಷಿ ಆಗ್ತಾ ಇರುತ್ತೆ. ಯಾಕೆಂತಂದರೆ ನನ್ನ ಸೊಸೆ ತುಂಬ ಇದ್ದಾಳೆ, ಅದಕ್ಕೋಸ್ಕರ ನನಗೂ ಕೂಡ ಒಂದು ಸ್ವಲ್ಪ ಹಣ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅವರಲ್ಲೂ ಕೂಡ ಇದ್ದು, ಈ ಕಡೆ ಸಂಜಯ್ ಕೂಡ ಅದೇ ರೀತಿ ಇರ್ತಾರೆ. ಅದೇ ರೀತಿ ಅವರು ಹೇಳಿರ್ತಾರೆ ರಿಯಾಗೆ, ನೋಡು ನಾನು ತುಂಬಾ ಖುಷಿಯಾಗಿದ್ದೀನಿ, ಅದು ಅಲ್ಲದೆ ನಾನು ಮದುವೆ ಆಗ್ತಾ ಇರೋವಂಥ ಹುಡುಗಿ ತುಂಬಾ ರಿಚ್ ಆಗಿದ್ದಾಳೆ, ನಾವು ಹನಿಮೂನ್ಗೆ ಅಂತ ನಾವು ಮಾಲ್ಡೀವ್ಸ್ಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ತುಂಬಾ ಟಾರ್ಚರನ್ನು ಕೊಡ್ತಾ ಇರ್ತಾರೆ. ಆದರೆ ಇದೆಲ್ಲ ಕೂಡ ಕೇಳಿಸ್ಕೊಂಡು ರಿಯಾಗೆ ತುಂಬಾ ಅಸಹ್ಯ ಆಗ್ತಾ ಇರುತ್ತೆ. ಯಾಕೆ ಈ ರೀತಿ ಇವ್ರು ಇಷ್ಟೊಂದು ಬಿಹೇವಿಯರ್ ಚೇಂಜ್ ಆಗಿದೆಯಲ್ಲ, ನನ್ನನ್ನು ಈ ರೀತಿ ಹಿಂಬಾಲಿಸ್ಕೊಂಡು ಇವರು ಹಾಳು ಮಾಡಿಬಿಟ್ರಲ್ಲ ಅಂದ್ಬಿಟ್ಟು ತುಂಬಾ ಬೈಕೊತಾ ಇರ್ತಾರೆ. ಈ ಕಡೆ ಕರ್ಣಗೂ ಕೂಡ ಎಲ್ಲ ಸತ್ಯನೂ ಕೂಡ ಹೇಳ್ತಾರೆ, ನೀವು ಹೇಳ್ದಾಗೆ ನಾನು ಎಲ್ಲನೂ ಕೂಡ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕರ್ಣ ಅವರು ಕರ್ಕೊಂಡು ಬರ್ತಾ ಇರ್ತಾರೆ ರಿಯಾನ ಮನೆಗೆ ಬಂದ ತಕ್ಷಣ ಈ ಕಡೆ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಅದು ಅಲ್ಲದೆ ನಯನತಾರಿಗೂ ಕೂಡ ತುಂಬಾ ದೊಡ್ಡ ಶಾಕ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ರಿಯಾನ ಕರ್ಕೊಂಡು ನಮ್ಮನೆಗೆ ಬಂದುಬಿಟ್ನಲ್ಲ, ಏನು ವಿಚಾರ ಇರ್ಬೋದು ಅಂತ ಅಂದ್ಬಿಟ್ಟು ತುಂಬಾ ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಅವ್ರು ಬಂದ ತಕ್ಷಣ ಕೂಡ ಕರ್ಣ ಅವರು ನಿಲ್ಲಿಸಿ ಎಂಗೇಜ್ಮೆಂಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಈ ಕಡೆ ಸಂಜಯ್ಗೆ ತುಂಬಾ ಟೆನ್ಷನ್ ಆಗುತ್ತೆ, ಯಾಕೆ ಹೀಗೆ ಹೇಳ್ತಾ ಇದ್ದಾನಲ್ಲ ಇವನು ಅಂತ ಅಂದ್ಬಿಟ್ಟು ಮುಖ ನೋಡಿಕೊಂಡು ಎಲ್ಲರೂ ಕೂಡ ಗಾಬರಿಯಿಂದ ನಿಂತಿರ್ತಾರೆ. ಆದರೆ ಕರ್ಣ ಮಾತ್ರ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತ ಅಂದರೆ ಒಂದು ಹುಡುಗಿನ ಹಾಳು ಮಾಡಿ ಈ ರೀತಿ ಕೆರೆಗೋ ಬಾವಿಗೋ ತಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದ್ಬಿಟ್ಟು ತುಂಬಾ ನೋವಲ್ಲಿ ಅವರು ತುಂಬಾ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅದೇ ರೀತಿ ಸಂಜಯ್ ಅವ್ರ ಮಾವ ಕೂಡ ಹೇಳ್ತಾರೆ, ಯಾಕಪ್ಪ ಕರ್ಣ ಈ ರೀತಿ ಹೇಳ್ತಾ ಇದೆಯಲ್ಲ, ಏನಾದರೂ ತೊಂದರೆ ಇದೆಯಾ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಕರ್ಣ ಹೇಳ್ತಾರೆ, ಹೌದು ಸರ್, ಸ್ವಲ್ಪ ತೊಂದರೆ ಆಗಿದೆ, ನೀವೇನೂ ಅಂದ್ಕೊಳ್ಳೋದಿಲ್ಲ ಅಂತ ನಾನು ವಿವರಿಸಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಈ ಕಡೆ ರಿಯಾಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ, ಹಾಗೆ ಕೋಪ ಕೂಡ ಬರ್ತಾ ಇರುತ್ತೆ ಸಂಜಯ್ ರಿಯಾನ ನೋಡಿ ತುಂಬಾ ಗಾಬರಿ ಆಗ್ತಾರೆ. ಇಲ್ಲ, ಎಲ್ಲ ವಿಷಯನೂ ಕೂಡ ಇವತ್ತು ಹೇಳಿಬಿಡ್ತಾರೆ, ನನ್ನ ಭವಿಷ್ಯ ಹಾಳು ಮಾಡಿಬಿಡ್ತಾರೆ ಇವತ್ತು ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಈ ಕಡೆ ಕರ್ಣ ಹೇಳ್ತಾರೆ, ನೋಡಿ ಸರ್, ಒಂದು ದೊಡ್ಡ ತಪ್ಪು ಆಗಿಬಿಟ್ಟಿದೆ ಸಂಜಯಿಂದ. ಅದು ಅಲ್ಲದೆ ಸಂಜಯ್ ಈ ಹುಡುಗಿನ ಇಷ್ಟಪಟ್ಟಿದ್ದಾನೆ, ತುಂಬಾ ಪ್ರೀತಿ ಮಾಡಿದ್ದಾನೆ, ಈ ಹುಡುಗಿನ ಹಾಳು ಮಾಡಿಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ತುಂಬಾ ಟೆನ್ಷನ್ ಆಗುತ್ತೆ ಮಾವನಿಗೆ. ಹಾಗೆ ಅವ್ರು ಮದುವೆ ಆಗೋವಂಥ ಹುಡುಗಿಗೂ ಕೂಡ ಅಲ್ಲೇ ಇರ್ತಾರೆ, ಅವ್ರಿಗೂ ಕೂಡ ಟೆನ್ಷನ್ ಆಗ್ತಾ ಇರುತ್ತೆ, ಅವ್ರಿಗೆ ಕೋಪ ಕೂಡ ಬರ್ತಾ ಇರುತ್ತೆ, ಏನಿದು ಸಂಜಯ್ ಈ ರೀತಿ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು. ಈ ಕಡೆ ರಮೇಶ್ಗೆ ಕೂಡ ಕೋಪ ಬರ್ತಾ ಇರುತ್ತೆ, ನನ್ನ ಮಗನ ಭವಿಷ್ಯ ಹಾಳು ಮಾಡೋದಕ್ಕೆ ಅಂತ ನೀವು ಹುಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊತಾ ಇರ್ತಾರೆ. ಅದೇ ಕರ್ಣ ಹೇಳ್ತಾರೆ, ನೋಡಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ, ಯಾವತ್ತೂ ಕೂಡ ಈ ಮನೆ ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ, ನ್ಯಾಯವಾಗೇ ಬಂದಿದೆ. ನಮ್ಮ ತಾತ ಕೂಡ ಅದೇ ರೀತಿ ಹೇಳ್ಕೊಟ್ಟಿರೋದು. ಯಾಕೆ ಅಂತ ಅಂದರೆ ನಾವು ಅನ್ಯಾಯ ಮಾಡಿದ್ರೆ ಆ ಒಂದು ಕರ್ಮ ನಮ್ಮ ಮನೆ ಸುತ್ತ ಹರಿದಾಡ್ತಾ ಇರುತ್ತೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ, ಈ ಸಂಜಯ್ ಏನು ಮಾಡಿದ್ದಾನೆ ಅಂತ ಅಂದರೆ ರಿಯಾಗೆ ಮೋಸ ಮಾಡಿಬಿಟ್ಟಿದ್ದಾನೆ. ಅದು ಅಲ್ಲದೆ ರಿಯಾ ಇವಾಗ ಪ್ರೆಗ್ನೆಂಟ್ ಅಂತ ಹೇಳಿದಾಗ ತುಂಬಾ ದೊಡ್ಡ ಶಾಕ್ ಆಗಿರುತ್ತೆ ಎಲ್ರಿಗೂ ಕೂಡ. ಇದನ್ನು ಹೇಳಿದಾಗ ರಮೇಶ್ಗೂ ಕೂಡ ಅನ್ನಿಸ್ತಾ ಇರುತ್ತೆ, ಇವನು ಯಾಕೆ ಈ ರೀತಿ ಮಾಡಿದ್ದಾನೆ, ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅಂತ ಹೋದೆ, ಬಟ್ ಇವಾಗ ಈ ರೀತಿ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು. ಅದು ಅಲ್ಲದೆ ಕೂಡ ಕರ್ಣ ಇದನ್ನೆಲ್ಲನೂ ಕೂಡ ಮುಚ್ಚಿಟ್ಟು ಬರ್ಬೋದಿತ್ತಲ್ಲ, ಯಾಕೆ ಹೀಗೆ ಹೊರತೆಗಿತಾ ಇದ್ದಾನೆ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಕರ್ಣ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಮುಚ್ಚಿಡೋದಿಲ್ಲ, ಹೇಳೇ ಬಿಡ್ತಾರೆ. ಈ ಕಡೆ ಅವ್ರ ಮಾವ ಮಾತ್ರ ಒಂದು ಬಂದು ಕಪಾಳು ಕೊಡಿತಾರೆ, ನನ್ನ ಮಗನ ಭವಿಷ್ಯನ ನೀನು ಹಾಳು ಮಾಡಬೇಕಾಗಿತ್ತಾ ಅಂತ ಅಂದ್ಬಿಟ್ಟು. ಆದರೆ ಸಂಜಯ್ ಹೇಳ್ತಾರೆ, ನೋಡಿ ಸರ್, ನಾನು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಗಳ ಭವಿಷ್ಯನ ಹಾಳು ಮಾಡೋದಿಲ್ಲ, ಇದೆಲ್ಲನೂ ಕೂಡ
ಸುಳ್ಳು, ಈ ಹುಡುಗಿ ಸರಿ ಇಲ್ಲ, ಇದಕ್ಕೆಲ್ಲರಿಗೂ ಕೂಡ ಏನು ಸಾಕ್ಷಿ ಅಂತ ಅಂದ್ಬಿಟ್ಟು ಕೇಳಿದಾಗ ಕರ್ಣ ಹೇಳ್ತಾರೆ, ನೀನು ಈ ರೀತಿ ಮಾತಾಡ್ತೀಯ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಒಂದು ಬಲವಾದ ಸಾಕ್ಷಿ ಕೂಡ ತಂದಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ರೆಕಾರ್ಡ್ನ ಕೂಡ ತೋರಿಸಿ ಹೇಳ್ತಾ ಇರ್ತಾರೆ. ಇದನ್ನ ನೋಡಿ ಸಂಜಯ್ಗೆ ಶಾಕ್ ಆಗುತ್ತೆ. ಹೌದಾ, ಇದನ್ನೆಲ್ಲನೂ ಕೂಡ ಬೇಕು ಅಂತಲೇ ಮಾಡಿದ್ದ, ಅದು ಅಲ್ಲದೆ ನನ್ನನ್ನು ಅಲ್ಲಿಗೆ ಕರೆಸಿದ್ದಾಳೆ ಅಂತ ಅಂದರೆ ನಾನು ಅಷ್ಟು ಬೇಗ ಹೋಗಬಾರ್ದಿತ್ತು, ಬಟ್ ನಾನೇ ಹಳ್ಳಕ್ಕೆ ಬಿದ್ದುಬಿಟ್ನಲ್ಲ ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಈ ಕಡೆ ರಿಯಾನ ಕೂಡ ಕರೆದು ಕೇಳಿದಾಗ ರಿಯಾ, ಹೌದು ನನ್ನನ್ನು ನಂಬಿಸಿ ಹಾಳು ಮಾಡಿಬಿಟ್ಟಿದ್ದಾನೆ ಇವನು, ಆದರೆ ನನಗೆ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನನಗೆ ಟ್ಯಾಬ್ಲೆಟ್ ಕೊಟ್ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ರಿಯಾ ಹೇಳ್ತಾರೆ. ಆದರೆ ಸಂಜಯ್ಗೆ ಮಾತ್ರ ರಿಯಾ ಮೇಲೆ ತುಂಬಾ ಕೋಪ ಬರ್ತಾ ಇರುತ್ತೆ. ಇವಳನ್ನು ಇಲ್ಲಿ ತನಕ ಬರೋ ತನಕ ನಾವು ಮುಂದುವರಿಯೋ ತನಕ ಬಿಡಲೇಬಾರ್ದಿತ್ತು ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಕರ್ಣ ಹೇಳ್ತಾರೆ, ನೋಡು ಸಂಜಯ್, ನೀನು ಯಾವುದೇ ಕಾರಣಕ್ಕೂ ಕೂಡ ಈ ಎಂಗೇಜ್ಮೆಂಟ್ ಮಾಡ್ಕೋಬಾರ್ದು, ನಿನ್ನ ಮದುವೆ ಏನಿದ್ರು ಕೂಡ ರಿಯಾ ಜೊತೆ ಮಾತ್ರ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ, ಖಡಕ್ಕಾಗಿ ಹೇಳ್ತಾರೆ. ಆದರೆ ಸಂಜಯ್ ಏನು ಕೂಡ ಮಾತಾಡ್ತಾ ಇರೋದಿಲ್ಲ. ಯಾಕೆ ಅಂತಂದರೆ ತಪ್ಪಿತಸ್ಥನಾಗಿ ನಿಂತಿರ್ತಾರೆ, ಸಾಕ್ಷಿ ಸಮೇತವಾಗಿ ಕರ್ಣ ಅವರು ಅಲ್ಲೇ ಹಿಡ್ಕೊಂಡು ನಿಂತಿರ್ತಾರೆ. ಇದನ್ನ ನೋಡಿ ಎಲ್ರಿಗೂ ಕೂಡ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.